ಮ್ಯಾರಥಾನ್ ಸಭೆಯನ್ನ ನಡೆಸಿದ ಸಿಪಿ ಯೋಗೀಶ್ವರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿಗೆ ಶಾಕ್ ಅನ್ನ ನೀಡೋದು. ಒಂದು ಕಡೆ ಉಪಮುಖ್ಯಮಂತ್ರಿ, ಇನ್ನೊಂದು ಕಡೆ ಸಂಸದರು ಸನ್ನದ್ಧರಾಗಿದ್ದಾರೆ. ಈಗಾಗಲೇ ಗೊತ್ತಾಗಿರುತ್ತೆ, ಬ್ರದರ್ಸ್ ಅಂತಂದ್ರೆ ರಾಮ ಲಕ್ಷ್ಮಣನ ರೀತಿ ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದಂತಹ ಡಿ.ಕೆ. ಬ್ರದರ್ಸ್ ಈಗ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ನಾಯಕರಿಗೆ ಟಕ್ಕರ್ ಕೊಡ್ಲೇಬೇಕು ಅಂತ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯನ್ನ ಗೆಲ್ಲೋದಕ್ಕೆ ಕೈ ಸಾರದೆ ಈಗಾಗಲೇ ರಣತಂತ್ರವನ್ನ ರೂಪಿಸಿಕೊಂಡಿದ್ದಾರೆ. ಹಾಗಾದ್ರೆ ಆ ರಣತಂತ್ರ ಏನು? ಈಗಾಗಲೇ ಮ್ಯಾರಥಾನ್ ಸಭೆಯನ್ನ ನಡೆಸಿದ್ದಾರೆ ಯೋಗೇಶ್ವರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ. ಅವರಿಬ್ಬರಿಗೂ ಟಕ್ಕರ್ ಕೊಡಬೇಕು, ನಾವಿಬ್ರು ಅಂದ್ರೆ ಇತ್ತ ಡಿ.ಕೆ. ಬ್ರದರ್ಸ್ ಏನು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಇಲ್ಲಿ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವಂತಹ ಗುರಿಯನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ. ಆದ್ರೆ ಮೇನ್ ಟಾರ್ಗೆಟ್ ಯಾವ ಕ್ಷೇತ್ರ? ಬೆಂಗಳೂರು ಗ್ರಾಮಾಂತರ ಲೋಕಸಭೆಯನ್ನ ಗೆಲ್ಲೋದಕ್ಕೆ ನಾನಾ ರೀತಿಯಾದಂತಹ ರಣತಂತ್ರವನ್ನು ರೂಪಿಸಿದ್ದಾರೆ. ಇದು ಮ್ಯಾರಥಾನ್ ಸಭೆಯನ್ನ ನಡೆಸಿದ್ರು ಕೂಡ ಅದಕ್ಕೆ ಟಕ್ಕರ್ ಕೊಡ್ಲೇಬೇಕು. ಈಗಾಗಲೇ ಸಿಪಿ ಯೋಗೇಶ್ವರ್ ಆಗಿರ್ಬೋದು, ಎಚ್.ಡಿ. ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ನಾನಾ ರೀತಿಯಾದಂತಹ ಚರ್ಚೆಯನ್ನ ನಡೆಸಿದ್ದಾರೆ. ಬಟ್ ಆ ಚರ್ಚೆ ಎಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತಾ? ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಸಂಸದರಾದಂತಹ ಸುರೇಶ್ ಅವರು ಯಾವ ರೀತಿಯಾದಂತಹ ಟಕ್ಕರನ್ನ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಬಿಜೆಪಿ ನಾಯಕರು ಸಂಸದರಾದಂತಹ ಸುರೇಶ್ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಟ್ವೀಟ್ ಮಾಡೋದ್ರ ಮುಖಾಂತರ ಸಂಸದರಿಗೆ ಈಗಾಗಲೇ ಭಯ ಕಾಡಿದೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ರೀತಿಯಾದಂತಹ ಗಿಫ್ಟ್ ಗಳನ್ನ ಕೊಡೋದ್ರ ಮುಖಾಂತರ ಜನರನ್ನ ಒಲಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಇವರಿಬ್ಬರಿಗೆ ಶಾಕ್ ಕೊಡೋದಕ್ಕೆ ಡಿಸಿಎಂ ಯಾವ ತರನಾದಂತಹ ದಾಳವನ್ನ ಹೊರಳಿಸ್ತಾ ಇದ್ದಾರೆ. ಸೈಲೆಂಟ್ ಸ್ಕೆಚ್ ಅನ್ನ ಹಾಕುವುದರಲ್ಲಿ ಬಹಳ ನಿಪುಣರು ಡಿಸಿಎಂ ಡಿ.ಕೆ. ಶಿವಕುಮಾರ್. ಈಗ ಹೆಂಗೆ ನಾವು ಕೇಂದ್ರದಲ್ಲಿ ಚುನಾವಣಾ ಚಾಣಕ್ಯ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕರಿತೀವೋ, ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿರುವಂತಹ ಪ್ರಬಲ ರಾಜಕಾರಣಿ ಡಿಸಿಎಂ ಡಿ.ಕೆ. ಶಿವಕುಮಾರ್. ಯಾವುದೇ ಕಾರಣಕ್ಕೂ ಜಗ್ಗಲ್ಲ, ಬಗ್ಗೋದಿಲ್ಲ. ಎಲ್ಲೆಲ್ಲಿ ಏನೇನ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಬ್ಲೂ ಪ್ರಿಂಟ್ ಹಾಕೊಂಡು ಒಂದು ನೋಟ ಇಟ್ರು ಅಂತಂದ್ರೆ ಆ ಕೆಲಸ ಕಂಪ್ಲೀಟ್ ಆಗಬೇಕು. ಅಲ್ಲಿವರೆಗೂ ಕೂಡ ಡಿಸಿಎಂ ಯಾವುದೇ ಕಾರಣಕ್ಕೂ ಕೂಡ ಇಟ್ಟಂತಹ ಹೆಜ್ಜೆಯನ್ನ ಹಿಂದಿಡೋದಿಲ್ಲ ಅಂತ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಕೂಡ ಗೊತ್ತಿದೆ. ಬಟ್ ಈಗ ಡಿಸಿಎಂ ಕಣ್ಣು ಯಾರ ಮೇಲೆ ಬಿದ್ದಿದೆ? ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಸಿಪಿ ಯೋಗೀಶ್ವರ್ ಅವರು ನಡೆಸಿದಂತಹ ಸಭೆ ಮೇಲೆ ಬಿದ್ದಿರುವಂತದ್ದು. ಚನ್ನಪಟ್ಟಣದ ಬಿಜೆಪಿ ಜೆಡಿಎಸ್ ಸ್ಥಳೀಯ ಪ್ರಮುಖ ನಾಯಕರಿಗೆ ಇತ್ತ ಶಿವಕುಮಾರ್ ಗಾಳ ಹಾಕ್ತಿದ್ದಾರೆ. ಏಟಿಗೆ ಎದುರೇಟು. ಅವರು ಚಾಪೆ ಕೆಳಗೆ ನುಗ್ಗಿದ್ರೆ ಇವರು ರಂಗೋಲಿ ಕೆಡೋಕೆ ನುಗ್ಗೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಚನ್ನಪಟ್ಟಣದ ಬಿಜೆಪಿ ಹಾಗೆ ಜೆಡಿಎಸ್ನ ಸ್ಥಳೀಯ ಪ್ರಮುಖ ನಾಯಕರಿದ್ದಾರಲ್ಲ, ಅವರಿಗೆ ಮೇನ್ ಟಾರ್ಗೆಟ್. ಈಗಾಗಲೇ ಕಾರ್ಯಕರ್ತರನ್ನ ಮನವೊಲಿಸೋದಲ್ಲಿ ಡಿಸಿಎಂ ಎಲ್ಲಾ ರೀತಿಯಾದಂತಹ ನೈಪುಣ್ಯತೆಯನ್ನ ಪಡ್ಕೊಂಡಿದ್ದಾರೆ. ಈಗ ಜೆಡಿಎಸ್ ಹಾಗೆ ಬಿಜೆಪಿಯ ಪ್ರಮುಖ ನಾಯಕರಿಗೆ ಗಾಳ ಹಾಕೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಜೆಪಿ ಹಾಗೆ ಜೆಡಿಎಸ್ ನಲ್ಲಿ ತಳಮಳ ಸೃಷ್ಟಿಯಾಗಿದೆ. ಪ್ರಮುಖ ನಾಯಕರೇ ಇತ್ತ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ಬಿಟ್ರೆ ಏನ್ ಕತೆ ಅನ್ನುವಂಥ ಭಯವೂ ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಚನ್ನಪಟ್ಟಣ ಬಿಜೆಪಿ ಜೆಡಿಎಸ್ ಸ್ಥಳೀಯ ಪ್ರಮುಖ ಮುಖಂಡರ ಜೊತೆ ಕಾಂಗ್ರೆಸ್ ಸೇರ್ಪಡೆ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಡಿಸಿಎಂ ಹಾಗೆ ಸಂಸದ ಸುರೇಶ್ ಇಬ್ರು ಕೂಡ ಚನ್ನಪಟ್ಟಣದ ಮೇಲೆ ಕಣ್ಣನ್ನ ಹಾಕಿದ್ದಾರೆ. ಬಿಜೆಪಿ ಜೆಡಿಎಸ್ ಸ್ಥಳೀಯ ಮುಖಂಡರ ಮೇಲೆ ಕಣ್ಣನ್ನ ಹಾಕಿದ್ದಾರೆ. ವರ್ಕೌಟ್ ಆಗುತ್ತಾ ಹೇಗೆ ಅಂತ? ಚಂದ್ರಕಲಾ, ಈಗಾಗಲೇ ಲೋಕಸಭೆ ಚುನಾವಣೆ ಹತ್ತಿರವಾದಂತೆ ಒಂದಿಷ್ಟು ಕಾರ್ಯತಂತ್ರಗಳನ್ನ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರುವಂತದ್ದು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಾಕಷ್ಟು ಒಂದ್ ಕಡೆ ಜಿದ್ದಿನ ಕಣಕ್ಕೂ ಕೂಡ ಸಾಕ್ಷಿ ಆಗುತ್ತಾ ಅನ್ನುವಂತ ಮಾತು ಕೂಡ ಹರಿದಾಡುತ್ತದೆ. ಯಾಕಂತಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಸ್ಪರ್ಧೆ ಮಾಡ್ತಾರೆ, ಅಥವಾ ಜೆಡಿಎಸ್ ಇಂದ ಯಾರು ಸ್ಪರ್ಧೆ ಮಾಡ್ತಾರೆ, ಅಥವಾ ಮೈತ್ರಿ ಪಕ್ಷದಿಂದ ಸಿಪಿ ಯೋಗೇಶ್ವರ್ ಅಥವಾ ಅವರ ಪುತ್ರಿ ಏನಾದ್ರೂ ಸ್ಪರ್ಧೆ ಮಾಡ್ತಾರೆ, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ.
ಇದಾವೆ. ಹಾಗಾಗಿ ಈ ಬಾರಿ ಆ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ವಶಕ್ಕೆ ಪಡೆದುಕೊಳ್ಳೇಬೇಕು ಅನ್ನುವಂಥದ್ದು ಮೈತ್ರಿ ಪಕ್ಷಗಳ ಒಂದು ನಿರ್ಧಾರ ಆಗಿರುವಂತದ್ದು. ಹಾಗಾಗಿ ಈ ಒಂದು ನಿರ್ಧಾರಕ್ಕೆ ಒಂದು ಪ್ರತಿತಂತ್ರವನ್ನ ರೂಪಿಸಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಡಿಕೆ ಬ್ರದರ್ಸ್ ಏನಿದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಂಸದರಾಗಿರ್ತಕ್ಕಂಥ ಡಿಕೆ ಸುರೇಶ್, ಇವರು ಇಬ್ರು ನಾಯಕರು ಕೂಡ ಆ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಅಲ್ಲಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನಲ್ಲಿರ್ತಕ್ಕಂಥ JDS ಮತ್ತೆ ಬಿಜೆಪಿಯ ಪ್ರಮುಖ ಮುಖಂಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದುಕೊಳ್ಳುವಂತ ಪ್ರಯತ್ನಕ್ಕೆ ಇವತ್ತು ಮುಂದಾಗಿರುವಂತದ್ದು. ಇವತ್ತು ಏನು ಮಧ್ಯಾಹ್ನ 3 ಗಂಟೆಗೆ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೂಡ ಇರುವಂತದ್ದು. ಆ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಇರತಕ್ಕಂಥ ಪ್ರಮುಖ JDS ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಈ ಮುಖಾಂತರ ಏನು ಲೋಕಸಭಾ ಚುನಾವಣೆಯ ಕದನಕ್ಕೆ ಈಗಾಗಲೇ CP ಯೋಗೇಶ್ವರ್ ಕಣಕ್ಕಿಳಿತಾರೆ ಅಥವಾ ಅವರ ಪುತ್ರ ಕಣಕ್ಕಿಳಿತಾರೆ, ಸಾಕಷ್ಟು ಒಂದ್ ಕಡೆ ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಈ ನಡುವೆ ಈ ಒಂದು ಪ್ರಮುಖ ಮುಖಂಡರನ್ನ ಕರೆತರುವಂತ ಮುಖಾಂತರ ಅವರಿಗೆ ಒಂದು ಟಕ್ಕರ್ ಕೊಡಬೇಕು ಅನ್ನುವಂತ ನಿಟ್ಟಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅವರ ಸೇರ್ಪಡೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿಕೊಂಡಿರುವಂತದ್ದು. ಚಂದ್ರಕಲಾ, ಈಗಾಗಲೇ ಆಲ್ಮೋಸ್ಟ್ ಆಲ್ ಆಪರೇಷನ್ ಹಸ್ತ ಅಂದ್ರೆ ಪ್ರಮುಖ ಮುಖಂಡರನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದ್ರಲ್ಲಿ ಈಗಾಗಲೇ ಜಯಬೇರಿ ಬಾರಿಸಿದ್ದಾರೆ ಅಂತಾನೆ ಹೇಳ್ಬೋದು DCM DK ಶಿವಕುಮಾರ್ ಅವರು. ಬಟ್ ಈಗ ಬಿಜೆಪಿ ಹಾಗೆ JDS ನಾಯಕರು ಇದಕ್ಕೇನು ರೆಸ್ಪಾಂಡ್ ಮಾಡಬಹುದು ಅಂತ ಒಂದು ಚಂದ್ರಕಲಾ, ಈಗಾಗಲೇ ಒಂದಿಷ್ಟು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕೂಡ JDS ನ ಹಲವು ಮಾಜಿ ಶಾಸಕರನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ JDS ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಒಂದ್ ಕಡೆ ಮುಖಂಡರನ್ನ ಇಟ್ಟುಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾದ್ರೂ ಕೂಡ ಕೆಲವೊಂದಿಷ್ಟು ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತದ್ದು. ಆದ್ರೆ ಇದೀಗ ಮತ್ತೆ ಅವರ ಒಂದು ಪಕ್ಷದ ನಾಯಕರನ್ನ ಸೆಳೆದುಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ಅವರ ಹಿಡಿತದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರನ್ನ ಭದ್ರವಾಗಿ ಇಟ್ಟುಕೊಳ್ಳಲು ಸಾಕಷ್ಟು ಶತಾಯಗತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಒಂದು ಕಾರ್ಯತಂತ್ರಕ್ಕೂ ಕೂಡ ಪ್ರತಿತಂತ್ರವಾಗಿ ಸಾಕಷ್ಟು ಒಂದ್ ಕಡೆ DCM DK ಶಿವಕುಮಾರ್ ಮತ್ತೆ DK ಸುರೇಶ್ ಇಬ್ರು ನಾಯಕರು ಕೂಡ JDS ಮತ್ತೆ ಬಿಜೆಪಿ ನಾಯಕರ ಸೆಳೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದೀಗ ಮತ್ತಷ್ಟು ಮುಖಂಡರನ್ನ ಸೆಳೆಯುವಂತ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥ DK ಬ್ರದರ್ಸ್ ಏನಿದ್ದಾರೆ, ಇವರಿಗೆ ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರು ಟಕ್ಕರ್ ಕೊಡ್ತಾರೆ ಅಥವಾ ಅಲ್ಲಿರ್ತಕ್ಕಂಥ ನಾಯಕರನ್ನ ಏನಾದರೂ ಅವರು ಸೆಳೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಚಂದ್ರಕಲಾ, ಧನ್ಯವಾದಗಳು ಬಸವರಾಜ್ ಹೂಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.